ಇವತ್ತು ನಾವು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗ್ಯುಲರ್ ನೌನ್ ಅಂದರೆ ಏನು, ಪ್ಲೂರಲ್ ನೌನ್ ಅಂದರೆ ಏನು, ಸಿಂಗ್ಯುಲರ್ ನೌನಿಂದ ಪ್ಲೂರಲ್ ನೌನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈಸಿಯಾಗಿ ತಿಳ್ಕೊಳ್ಳೋಣ. UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ಸಿಲೆಬಸ್ಸಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅವ್ರಿಗೆ ಈಸಿಯಾಗಿ ಈ ಸಿಂಗ್ಯುಲರಿಂದ ಪ್ಲೂರಲ್ ನೌನ್ ಕನ್ವರ್ಟ್ ಮಾಡಬೇಕಾದ್ರೆ ಯಾವಾಗ ಎಸ್, ES, IS ಸೇರಿಸ್ಬೇಕು ಅಂತ ಈಸಿಯಾಗಿ ಕಲ್ತ್ಕೊಳ್ಳೋಣ. ಓಕೆ, ಫಸ್ಟು ಸಿಂಗ್ಯುಲರ್ ನೌನ್ ಅಂದರೆ ಇಟ್ ಇಂಡಿಕೇಟ್ಸ್ ಒನ್ ಪರ್ಸನ್, ಒನ್ ಪ್ಲೇಸ್, ಒನ್ ಥಿಂಗ್ ಆರ್ ಒನ್ ಐಡಿಯಾ. ಸಿಂಗ್ಯುಲರ್ ಅಂದರೆ ಏಕವಚನ, ಒಂದು ಸಂಖ್ಯೆ ಇದ್ದರೆ ಅದನ್ನು ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ, ಒಂದು ಪ್ಲೇಸ್ ಅಥವಾ ಒಂದು ವಸ್ತು ಇದ್ದರೆ ಅದನ್ನೆಲ್ಲ ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಪ್ಲೂರಲ್ ನೌನ್ ಅಂತಂದರೆ ಒಂದಕ್ಕಿಂತ ಜಾಸ್ತಿ, ಮೋರ್ ದ್ಯಾನ್ ಒನ್ ಪರ್ಸನ್, ಒನ್ ಪ್ಲೇಸ್, ಒನ್ ಥಿಂಗ್ ಆರ್ ಒನ್ ಐಡಿಯಾ. ಒಬ್ರಿಗಿಂತ ಜಾಸ್ತಿ ವ್ಯಕ್ತಿ ಇದ್ದು ಒಂದಕ್ಕಿಂತ ಜಾಸ್ತಿ ವಸ್ತುಗಳಿದ್ದರೆ ಅದನ್ನು ಬಹುವಚನಗಳು ಅಂತ ಕರಿತೀವಿ. ಈಗ ಕೆಲವೊಂದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ತಿಳ್ಕೊಳ್ಳೋಣ. ಬುಕ್ ಇದು ಸಿಂಗ್ಯುಲರ್ ನೌನು, ಇದನ್ನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಬುಕ್ಸ್. ಎಸ್ ಆ್ಯಡ್ ಮಾಡಿದ್ರೆ ಈಸಿಯಾಗದು ಪ್ಲೂರಲ್ ಆಗಿ ಕನ್ವರ್ಟ್ ಆಗುತ್ತೆ. ಪೆನ್, ಪೆನ್ಸ್, ಎಸ್ ಆ್ಯಡ್ ಆಗಿದೆ. ಟೇಬಲ್, ಟೇಬಲ್ಸ್. ಡೆಸ್ಕ್, ಡೆಸ್ಕ್. ಕಂಪ್ಯೂಟರ್, ಕಂಪ್ಯೂಟರ್ಸ್. ಆ್ಯಪಲ್, ಆ್ಯಪಲ್ಸ್. ಬರ್ಡ್, ಬರ್ಡ್ಸ್. ಸೊ ನಾವು ಎಂಡಲ್ಲಿ ಎಸ್ ಆ್ಯಡ್ ಮಾಡ್ತಾ ಹೋದರೆ ಕೆಲವೊಂದು ನೌನ್ಸ್ ಪ್ಲೂರಲ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇನ್ ಕೆಲವು ಸಿಚುಯೇಷನಲ್ಲಿ ಸಮ್ ಕೇಸಸ್ ES ಆ್ಯಡ್ ಮಾಡ್ತೀವಿ. ಅದು ಯಾವುದೆಲ್ಲ ವರ್ಡ್ಸಿಗೆ ES ಆ್ಯಡ್ ಆಗುತ್ತೆ ಅಂದರೆ ವರ್ಡ್ ಎಂಡ್ಸ್ ವಿತ್ CH, S, SH, X, Z, O. ಸೊ ಈ ಎಲ್ಲ ಲೆಟರ್ಸ್ ಎಂಡಿಂಗ್ ಬಂದಾಗ ನಾವು ESನ ಆ್ಯಡ್ ಮಾಡ್ತಾ ಹೋಗ್ತೀವಿ ಪ್ಲೂರಲ್ ಫಾರ್ಮ್ಗೆ. ಫಾರ್ ಎಕ್ಸಾಂಪಲ್ ವಾಚ್ ನೋಡಿ, CH ಇಂದ ಎಂಡ್ ಆಗಿದೆ, ಸೊ ಅದಕ್ಕೆ ವಾಚರ್ಸ್, ES ಆ್ಯಡ್ ಮಾಡಿದ್ದೀವಿ. ಚರ್ಚ್, ಚರ್ಚಸ್. ನೆಕ್ಸ್ಟ್ ಬುಷ್, SH ಎಂಡ್ ಆಗಿದೆ, ಸೊ ಅದಕ್ಕೆ ಬುಷಸ್. ಡಿಶ್, ಡಿಶಸ್. CH, SH ಬಂದಿದೆ. ನೆಕ್ಸ್ಟ್ ಡ್ರೆಸ್, S ಇಂದ ಎಂಡ್ ಆಗಿದೆ, ಸೊ ಡ್ರೆಸ್ಸಸ್. ಕ್ಲಾಸ್, ಕ್ಲಾಸಸ್. ನೆಕ್ಸ್ಟ್ ನೋಡಿ, X ಇಂದ ಎಂಡ್ ಆಗಿದೆ ವರ್ಡ್. ಫಾಕ್ಸ್, ಫಾಕ್ಸಸ್. ಬಾಕ್ಸ್, ಬಾಕ್ಸಸ್. ES ಆ್ಯಡ್ ಆಗ್ತಾ ಹೋಗಿದೆ. ಕ್ವಿಜ್, Z ಎಂಡ್ ಆಗಿದೆ, ಕ್ವಿಝಸ್. ನೆಕ್ಸ್ಟ್ O ಲೆಟರ್ ಎಂಡಿಂಗ್ ಬಂದರೆ ಸೊ ಅದಕ್ಕೆ ES ಆ್ಯಡ್ ಮಾಡ್ತೀವಿ. ಹೀರೋ, ಹೀರೋಸ್. ಪೊಟ್ಯಾಟೊ, ಪೊಟ್ಯಾಟೋಸ್. ಅಂದರೆ ಕನ್ಸೋನೆಂಟ್ ಪ್ಲಸ್ O ಲೆಟರ್ ಬಂದಾಗ ES ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ ಸಮ್ ಕೇಸಸ್ IESನ ಎಂಡಿಂಗಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಯಾವ ಕೇಸಸಲ್ಲಿ ಅಂತಂದರೆ ವರ್ಡ್ ಎಂಡ್ ಇನ್ ಎ ಕಾನ್ಸೋನೆಂಟ್ ಫಾಲೋಡ್ ಬೈ Y. ಅಂದರೆ ಎಂಡಿಂಗ್ ಲೆಟರ್ Y ಇರಬೇಕು ವಿತ್ ಕಾನ್ಸೋನೆಂಟ್ ಲೆಟರ್. ಇಲ್ಲಿ ನೋಡಿ, ಕಾನ್ಸೋನೆಂಟ್ ಲೆಟರ್ ಬಂದಿದೆ, ಎಂಡಿಂಗ್ ಲೆಟರ್ Y ಬಂದಿದೆ, ಸೊ ಅದಕ್ಕೆ IES ಆ್ಯಡ್ ಆಗಿದೆ. ಬೇಬಿ, ಬೇಬೀಸ್. ಸಿಟಿ, ಟಿ. ಇಲ್ಲಿ ಕಾನ್ಸೋನೆಂಟ್ ಲೆಟರ್ ಇದೆ, Y ಎಂಡಿಂಗ್ ಲೆಟರ್ ಇದೆ, ಸೊ ಅದಕ್ಕೆ ಸಿಟೀಸ್. ಲೇಡಿ, ಕಾನ್ಸೋನೆಂಟ್ ಪ್ಲಸ್ ಎಂಡಿಂಗ್ ಲೆಟರ್ Y ಇದೆ, ಲೇಡಿ, ಲೇಡೀಸ್. ಸೊ ಈ ಕೇಸಸ್ಸಲ್ಲೆಲ್ಲ IES ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಕಾನ್ಸೋನೆಂಟ್ ಪ್ಲಸ್ ಎಂಡಿಂಗ್ ಲೆಟರ್ Y ಇದ್ದಾಗ IES ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಇನ್ ಸಮ್ ಕೇಸಸ್ಸಲ್ಲಿ ಓವಲ್ ಪ್ಲಸ್ ಎಂಡಿಂಗ್ ಲೆಟರ್ Y ಬಂದಾಗ, ಓವಲ್ ಪ್ಲಸ್ ಎಂಡಿಂಗ್ ಲೆಟರ್ Y ಬಂದಾಗ S ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟಾಯ್, ಇಲ್ಲಿದೆ ನೋಡಿ, ಓವಲ್ ಲೆಟರ್ ಬಂದಿದೆ, ಎಂಡಿಂಗ್ ಲೆಟರ್ Y ಬಂದಿದೆ, ಇಲ್ಲಿ IES ಆ್ಯಡ್ ಆಗಲ್ಲ, S ಆ್ಯಡ್ ಆಗ್ತಾ ಹೋಗುತ್ತೆ. ಟಾಯ್, ಟಾಯ್ಸ್. ಬಾಯ್, ಬಾಯ್ಸ್.
ಡಾಂಕಿ ಡಾಂಕೀಸ್. ಅಂದರೆ ಇಲ್ಲಿ ಓವಲ್ ಪ್ಲಸ್ ಎಂಡಿಂಗ್ ಲೆಟರ್ ವೈ ಬಂದಾಗ ಎಸ್ ಲೆಟರ್ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಇನ್ ದಿಸ್ ಸಿಚುವೇಶನ್ ಕಾನ್ಸೋನೆಂಟ್ ಪ್ಲಸ್ ಎಂಡಿಂಗ್ ಲೆಟರ್ ವೈ ಇದ್ದಾಗ ಐ ಎಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೇ ರೀತಿ ಮಕ್ಕಳಿಗೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಅವರಿಗೆ ಸಿಂಗ್ಯುಲರಿಂದ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ ಅವರಿಗೆ ಅದು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಬೇಕದು ಎಂಡಿಂಗ್ ಲೆಟರ್ ಯಾವುದು ಬಂದಿದೆ. ಸೊ ಪ್ಲೂರಲ್ ಫಾರ್ಮ್ ಆಗಿ ಎಂಡಿಂಗ್ ಲೆಟರ್ ಯಾವುದು ಹಾಕಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಹೋಗಬೇಕು. ಸೊ ಈ ಥರ ಎಕ್ಸಾಂಪಲ್ ಕೊಟ್ಟು ಮಕ್ಕಳಿಗೆ ತಿಳಿಸ್ಕೊಡಿ. ಓಕೆ, ಇವತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.